ವಾಯ್ಸ್ ಆಫ್ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಧನರಾಜ್ ಆಚಾರ್ ಪುತ್ತೂರ್ನವರು. ಇದು ಕೋರ್ಟ್ ರೋಡ್, ಪುತ್ತೂರಿನ ಒಂದು ಫೇಮಸ್ ಕೋರ್ಟ್ ರೋಡ್. ಈ ಕೋರ್ಟ್ ರೋಡ್ ಅಲ್ಲಿ ಹಲವಾರು ಜ್ಯುವೆಲ್ಲರಿ ಶಾಪ್ಗಳಿದೆ. ಅವರ ತಂದೆಯ ಜ್ಯುವೆಲ್ಲರಿ ಶಾಪ್ ಇದೆ, 2 ಜನ ಚಿಕ್ಕಪ್ಪಂದ್ರ ಶಾಪ್ ಇದೆ, ಮತ್ತೊಬ್ಬರ ತಮ್ಮಂದ ಶಾಪ್ ಇದೆ, ಹಾಗೆ ಅವರ ಮಾವನ ಶಾಪ್ ಕೂಡ ಇದೆ. ಈಗ ನೀವು ನೋಡ್ತಾ ಇದ್ದೀರಿ ಮಹಾನವಮಿ ಜ್ಯುವೆಲ್ಲರ್ಸ್ ಏನಿದೆ, ಇದು ಧನರಾಜ್ ಆಚಾರ್ ಅವರ ತಂದೆಯ ಜ್ಯುವೆಲ್ಲರಿ ಶಾಪ್. ಇವತ್ತು ಕೋರ್ಟ್ ರೋಡ್ ಅಲ್ಲಿರುವ ಜನರನ್ನು ಮಾತಾಡ್ಸೋಣ. ಧನರಾಜ್ ಆಚಾರ್ ಅವರು ಬಿಗ್ ಬಾಸ್ ಅಲ್ಲಿ ಆಲ್ರೆಡಿ 100 ದಿವಸಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಪುತ್ತೂರಿನ ಜನತೆ ಧನರಾಜ್ ಆಚಾರ್ ಬಗ್ಗೆ ಏನ್ ಹೇಳ್ತಾರೆ, ಫೈನಲ್ ನಲ್ಲಿ ಗೆದ್ದು ಬರ್ತಾರ, ಅವರ ಆಟದ ಬಗ್ಗೆ ಏನ್ ಹೇಳ್ತಾರೆ, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಂದು ಪ್ರಸಾದ್ ಅಂತ ಹೇಳಿ ಹೆಸರು. ಅದೇ ಧನರಾಜ್ ನಂಗೆ ಚಿಕ್ಕಪ್ಪನ ಮಗ ಆಗ್ತದೆ. ಅದು ಖುಷಿ ಉಂಟು. 100 ದಿನ ಆಗಿದೆ, ಇದು ಸುಮ್ಮನೆ ಅಲ್ಲ 100 ದಿವಸ ಆಗುದು. ಅಂದ್ರೆ 45 50 ದಿವಸ ಇರುದೇ ಒಂದು ಇದು ದೊಡ್ಡ ವಿಷಯ. ಅದರಲ್ಲಿ 100 ದಿನ ಕಂಪ್ಲೀಟ್ ಮಾಡಿಯಾನೆ, ಅದೊಂದು ವಿಶೇಷ. ಆಸೆ ಜನಗಳು ಸಹ ಅವನಿಗೆ ಒಂದು ಸಪೋರ್ಟ್ ಕೊಟ್ಟು ವೋಟ್ ಮಾಡಿ ಗೆಲ್ಲಿಸ್ಬೇಕು ಅಂತ ಆಸೆ. ಅಲ್ಲ, ಅವನ್ ಮತ್ತೆ ಸಣ್ಣದಿರುವ ದೊಡ್ಡ ಒಂಥರ ಪೋಖ್ರಿ ಅವನು. ಅಂದ್ರೆ ರೊನಾಟ ಉಂಟು, ಅಂದ್ರೆ ಮುಂಚೆ ಅದೀಗ ಮರ್ತೋಗಿದೆ ಅಂತ ಇಲ್ಲಿ. ಬಿಗ್ ಬಾಸ್ ಅಲ್ಲಿ ಧನರಾಜ್ ಆಟ ಆಡಿದ ಒಂದು ವೈಖರಿಯ ಬಗ್ಗೆ ಇಲ್ಲಿವರೆಗೆ ಆಟ ಆಡಿದ ಅದ್ರ ಬಗ್ಗೆ ಅಂದ್ರೆ ಅವನು ಇಷ್ಟ ಪ್ರಕಾರ ಆಟ ಆಡ್ತಿದ್ದಾನೆ. ಸ್ವಂತ ಇದೆ, ಬೇರೆ ನಾಟಕ ಏನ್ ಮಾಡುದಿಲ್ಲ ಅದು ಒಳಗೆ. ಧನರಾಜ್ ಮತ್ತೆ ಹನುಮಂತನ ಒಂದು ಅದೇ ಸ್ನೇಹಿತನದ ಬಗ್ಗೆ ಅವನು ಹನುಮಂತ ಬಂದ ನಂತರವೇ ದೋಸ್ತ ಅಂತ ಹೇಳಿ ನೋಡ್ಲಿಕ್ಕೆ ಖುಷಿ ಇದಾಗ್ತದೆ. ಅವನು ಸಹ ಒಂಥರ ಅಲ್ಲಿಂದ ಬಂದು ನ್ಯಾಚುರಲ್ ಆಗಿ ಆಟ ಆಡ್ತಿದ್ದಾನೆ. ಕಡೆ 2-3 ವಾರಗಳು ಉಳಿದಿದೆ ಬಿಗ್ ಬಾಸ್ ಫೈನಲ್ ಹಂತಕ್ಕೆ. ಏನ್ ಹೇಳ್ತೀರಿ ಕರ್ನಾಟಕ ಜನತೆಗೆ ಧನರಾಜ್ ಅವರು? ಕನ್ನಡ ಜನತೆ ಅಂತ ಹೇಳಿದ್ರೆ ಅವನಿಗೆ ಆದಷ್ಟು ಓಟು ಮಾಡಿ ಗೆಲ್ಲಿಸ್ಬೇಕು ಅಂತ ಇದು ಒಂದು ಜನಗಳಿಗೆ ಒಂದು ರಿಕ್ವೆಸ್ಟ್. ಅವನೊಟ್ಟಿಗಿದ್ದ ದೋಸ್ತ ಈಗ ಫೈನಲ್ ಹೋಗಿಯಾನೆ, ಇವನೀಗ ಬಾಕಿ ಆಗ್ಯಾನೆ. ಹಾಗೆ ಎಲ್ರು ಒಂದು ಸೇರಿ ಜನಗಳೆಲ್ಲ ಸೇರಿ ಅವನನ್ನು ಗೆಲ್ಲಿಸ್ಬೇಕು ಅಂತ ಆಸೆ. ನನ್ನ ಹೆಸರು ಗಿರೀಶ್ ಅಂತ. ಧನರಾಜ್ ಪರಿಚಯ ಉಂಟು. ಬಿಗ್ ಬಾಸ್ ಅಲ್ಲಿ ಒಳ್ಳೇದಾಗ್ಲಿ, ಗೆದ್ದು ಬರ್ಲಿ ಅಂತ ಹಾರೈಸಿ. ಒಳ್ಳೆ ಆಟ ಆಡ್ತಿದ್ದಾರೆ, ಗೆದ್ದು ಬರ್ಲಿ, ಒಳ್ಳೇದಾಗ್ಲಿ. ಸಮಸ್ತ ಕರ್ನಾಟಕ ಜನರಿಗೆ ನಮಸ್ತೆ. ನೀವು ನೋಡ್ತಿದ್ದ ಹಾಗೆ ಧನರಾಜ್ ಆಚಾರ್ ಅವರು ಈಗಾಗಲೇ ಸೀಸನ್ 11 ಬಿಗ್ ಬಾಸ್ ಅಲ್ಲಿ ಈಗ ಆಲ್ರೆಡಿ ಇದ್ದಾರೆ. 100 ಡೇಸ್ ಸಹ ಕಂಪ್ಲೀಟ್ ಆಗಿದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೋತ್ಸಾಹ ಮತ್ತೆ ನಿಮ್ಮ ಪ್ರೀತಿ ಅಂತೆಲ್ಲ ಹೇಳ್ಬೋದು. ಒಂದು ಸಣ್ಣ ಮೊಬೈಲ್ ಇಟ್ಕೊಂಡು ವಿಡಿಯೋಗಳನ್ನೆಲ್ಲ ಮಾಡ್ತಾರೆ. ಒಂದು ಹಾಸ್ಯಾತ್ಮಕ ವಿಡಿಯೋ ಆಗಿರ್ಬೋದು, ಅಥವಾ ಅದೇ ಸಾಮಾಜಿಕ ಸಮಸ್ಯೆಗಳ ವಿಷಯವಾಗಿ ಒಂದು ಹಾಸ್ಯಾತ್ಮಕ ವಿಡಿಯೋ ಮಾಡ್ತಾರೆ. ಅದೆಲ್ಲ ಕಡೆ ವೈರಲ್ ಆಗ್ತದೆ. ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ, ಫ್ಯಾಮಿಲಿಲಿ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಗುರುತಿಸಿದ್ದಾನೆ, ಇಷ್ಟು ದೊಡ್ಡ ವೇದಿಕೆ ಸಿಗ್ತದೆ ಅಂತ ಹೇಳೋದಕ್ಕೆ ಕಾರಣ ನೀವು. ಸೊ ಇಲ್ಲಿ ತನಕ ತಂದು ನಿಲ್ಲಿಸಿದಿರಿ. ಹಾಗೆ ಇನ್ನು ಮುಂದಕ್ಕೂ ಇದೇ ರೀತಿ ಅವನನ್ನು ಇನ್ನಷ್ಟು ಅಂದ್ರೆ ಫಿನಾಲೆಗೆ ಬರೋ ತನಕ ಅವನು ವಿನ್ ಆಗ್ಬೇಕು, ಅಲ್ಲಿ ತನಕ. ಸೊ ನೀವು ಕೈ ಬಿಡ್ಬೇಡಿ ಅಂತ ಹೇಳ್ತಾ, ಪ್ರತಿ ಕ್ಷಣ ಸಪೋರ್ಟ್ ಬೇಕು. ಹಾಗೆ ವೋಟಿಂಗ್ ಅಂತ ಯಾವಾಗ ಬರ್ತದೆ, ಸೊ ಅವಾಗೆಲ್ಲ ವೋಟ್ ಮಾಡಿ. ಲಾಸ್ಟ್ 2 ಸೀಸನ್ ಅಲ್ಲಿ ನಾವು ನೋಡ್ಬೋದು, ನಮ್ದು ರೂಪೇಶ್ ಶೆಟ್ಟಿ ಮತ್ತೆ ಶೈನ್ ಶೆಟ್ಟಿ ಅವರೆಲ್ಲ ವಿನ್ ಆಗಿದ್ರು. ಸೊ ಈ ಸರ್ತಿನೂ ಒಂದು ನಮ್ಮ ಮಂಗಳೂರು ಸೈಡ್ ಇಂದ ಧನರಾಜ್ ಸರ್ ಅವರು ಇದ್ದಾರೆ, ಅವರು ವಿನ್ ಆಗ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ. ಫ್ಯಾಮಿಲಿ ಕಡೆಯಿಂದ, ನಮ್ಮ ತುಳುನಾಡು ಕಡೆಯಿಂದ ಧನರಾಜ್ ಆಚಾರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಆಲ್ ದ ಬೆಸ್ಟ್ ಧನರಾಜ್ ಸರ್. ಧನರಾಜ್ ಮತ್ತೆ ಹನುಮಂತನ ಸ್ನೇಹದ ಬಗ್ಗೆ ಅವನಿಗೊಂದು ಒಳ್ಳೆ ಪಾರ್ಟ್ನರ್ ಅಂತ ಹನುಮಂತ ಅವರು ಸಿಕ್ಕಿದ್ರು. ಆದ್ರೆ ಹೇಳ್ಬೋದು, ಹನುಮಂತ ಕೆಲವರು ಹೇಳ್ತಾರೆ ಈಗ ಮಾತಾಡ್ಬೇಕು ಹನುಮಂತನಿಂದಾನೇ ಇರುದು ಅಂತ. ಹಾಗೆ ಅಂತೆಲ್ಲ ಹೇಳಿಕ್ ಆಗುದಿಲ್ಲ. ಖಾಲಿ ಹನುಮಂತನಿಂದಲೇ ಹೇಳ್ತಿದ್ರ ಅಂತ ನಾವು ಒಂದು ಈಗ ಇದೆಲ್ಲ ಬರ್ತದೆ ಜಾತ್ರೆಯಲ್ಲೆಲ್ಲ ಕೆಲವು ಪ್ಲೇ ಐಟಮ್ಸ್ ಎಲ್ಲ. ಸೊ ಅದಕ್ಕೆ ಬ್ಯಾಟ್ರಿ ಹಾಕಿದ್ರೆ ಮಾತ್ರ ಅದು ಬ್ಯಾಟ್ರಿಯಿಂದ ವರ್ಕ್ ಆಗ್ತಂತಷ್ಟೇ. ನಮ್ಮ ಹನುಮಂತ ಅವರು ಜಸ್ಟ್ ಧನರಾಜ್ ಆಚಾರ್ಯ ಅವರಿಗೆ ಧೈರ್ಯ ತುಂಬ್ತಿದ್ರು, ಎಲ್ಲೊಂದ್ ಕಡೆ ಒಂದಷ್ಟು ಸಜೆಷನ್ಸ್ ಕೊಡ್ತಿದ್ರು. ಬಟ್ ಆಟ ಆಡ್ತಿದ್ದೆ ಇದುವೇ ಧನರಾಜ್ ಆಚಾರ್ಯ. ಎಲ್ಲೊಂದ್ ಕಡೆ ಮೋಟಿವೇಶನ್ ಬೇಕಿತ್ತು, ಆ ಮೋಟಿವೇಶನ್ ಹನುಮಂತ ಅವರಿಂದ ಸಿಕ್ಕಿದೆ. ಬಟ್ ಈಗ ಪ್ರತಿಯೊಂದು ಸಿಚುವೇಶನ್ ಆಟ ಆಡ್ತಿದ್ದಾರೆ ಅಂತ ಅದಕ್ಕೆ ಕಾರಣ ಧನರಾಜ್ ಆಚಾರ್ಯ. ಸೊ ಎಲ್ಲ ಕಡೆಯಲ್ಲಿ ಹನುಮಂತ ಅಂತ ಹೇಳಿಕ್ ಆಗುದಿಲ್ಲ. ಬಟ್ ಹೇಳುದು ಒಂದು ಲೈಫ್ ಅಂತ ಹೇಳಿದ್ಮೇಲೆ ಒಂದು ಗಂಡ ಹೆಂಡತಿ ಅಂತ ಹೇಗೆ ಲೈಫ್ ಒಂದು ಚಂದಲ್ಲಿ ಹೋಗ್ತದೆ, ಅದೇ ತರ ಅಲ್ಲಿ ಅವನಿಗೆ ಒಳ್ಳೆ ಧನರಾಜ್ ಅಂತ. ಸೊ ಅದೊಂದು ಅವನಿಗೆ ಇಲ್ಲಿ ತನಕ ಉಳ್ಕೊಳ್ಳಿಕ್ಕೆ ಒಂದು ಅವನದ ಎಫರ್ಟ್ ಸಹ, ಪ್ಲಸ್ ಹನುಮಂತ ಅವರ ಒಂದಷ್ಟು ಸಜೆಷನ್ ಆ ಫ್ರೆಂಡ್ಶಿಪ್ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತಾನೆ ನಾನು. ನನ್ನ ಮಗ ಧನರಾಜ್ ಆಚಾರ್ಯ ಬಿಗ್ ಬಾಸ್ ಅಲ್ಲಿ ಗೆದ್ದು ಬರಲಿ, ಗೆಲ್ಲಿಕ್ಕೆ ನಿಮ್ಮ ಸಹಕಾರ ಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಸಹಕಾರ ಬೇಕು. ಇನ್ನು ಒಂದು ಗೆದ್ದು 100 ದಿನ ಆಯಿತು, ಗೆದ್ದು ಬರಲಿ, ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗುತ್ತದೆ. ಒಂದು ಓಟ್ ಮಾಡಿ ಕರ್ನಾಟಕದ ಜನತೆಯರು. ಮಗ ಧನರಾಜ್ ಗೆದ್ದು ಬರಲಿ ಅಂತ ಹೇಳುದು ನಾವು. ಎಲ್ಲರೂ ಗೆದ್ದು ಬರಬೇಕು ಅಂತ ಹೇಳುದು. ಅದೇ ನನ್ನ ಮಗ ಸಹ ಗೆದ್ದು ಬರಬೇಕು ಅಂತ ನನ್ನ ಆಸೆ.
ಈಗ ಮೊನ್ನೆ ಬಿಗ್ ಬಾಸ್ ಮನೆಗೆ ಹೋದ್ರಲ್ಲ, ಅಲ್ಲಿ ಹೇಗಿತ್ತು ಆಗ ಹೋದಾಗ ಎಲ್ಲ ಫ್ಯಾಮಿಲಿ ಸಮೇತ ಬಂದ್ರಿ, ಹೌದು, ಹೇಗಿತ್ತು ಅನುಭವ? ತೊಂದರೆ ಇಲ್ಲ. ನಮ್ಮನ್ನೆಲ್ಲ ಒಳಗೆ ಬಿಟ್ಟು ಅವರಿಗೆ ಗಾರ್ಡನ್ ಬೆಲಿ ಡ್ಯಾನ್ಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಹೇಳಿದಷ್ಟೇ ಅವನಲ್ಲಿ, ನೀನು ಮನೆಯ ಬಗ್ಗೆ ಟೆನ್ಷನ್ ಮಾಡಬೇಡ, ನಿನ್ನ ಹೆಂಡತಿ ಮಗುವಿನ ಬಗ್ಗೆ ನಾವು ಇದ್ದೇವೆ. ಆ, ನೀನು ಚಂದ ಆಟ ಆಡಿ ನೀನು ಗೆದ್ದು ಬಾ ಅಂತಲೇ ಹೇಳಿದ್ದು ಅಷ್ಟೇ. ಹಾಯ್, ನಮಸ್ತೆ. ನನ್ನ ಹೆಸರು ಅಭಿಷೇಕ್ ಅಂತ ಹೇಳಿ. ನಾನು ಧನರಾಜಿದು ಕಸಿನ್ ಆಗ್ತೇನೆ. 3 ದಿವಸ ಆಗಿ ನನಗೆ ಟ್ರೋಫಿ ಗೆದ್ದುಕೊಂಡು ಬರ್ಬೇಕಂತ ಆಸೆ ಉಂಟು. ಮತ್ತೆ ಇನ್ನೊಂದಂತ ಹೇಳಿದ್ರೆ, ಅಣ್ಣನ ಬಗ್ಗೆ ಹೇಳ್ಬೇಕಂತಿದ್ರೆ, ಅವ ಬಿಗ್ ಬಾಸ್ ಅಲ್ಲಿ ಅವ ಹೋಗುದಲ್ಲದೆ ಅವನ ಫ್ಯಾಮಿಲಿ ಅಂದ್ರೆ ಕುಟುಂಬ ಸಹ ಕರ್ಕೊಂಡು ಹೋಗಿದ್ದಾನೆ. ಅದಕ್ಕೊಂದು ಪ್ರೌಡ್ ಫೀಲ್ ಉಂಟು ಅವನ ಮೇಲೆ. ಮತ್ತೆ ಎಂತಂತ ಹೇಳಿದ್ರೆ, ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಫಸ್ಟ್ ಅಂತೆ ಫ್ಯಾಮಿಲಿ ಅಷ್ಟು ಜನ ಹೋಗುದು. ಅದೊಂದು ಒಂದು ಮತ್ತೊಂದು ಬಿಗ್ ಬಾಸ್ ಮಾಡ್ಬೋದು ಅಷ್ಟು ಹಾ. ಚೆನ್ನಾಗಿದ್ದೀರಿ. ಈಗ ಧನರಾಜ್ ಇಲ್ಲಿವರೆಗೆ ಆಟ ಆಡಿದ ಬಗ್ಗೆ ಏನ್ ಹೇಳ್ತೀರಿ? ಈಗ 3 ದಿವಸಕ್ಕೆ ಅಂದ್ರು ಅವ ಇಲ್ಲಿ ಹೇಗಿದ್ದಾನೆ ಅದ್ರ ಮನೆಯೊಳಗೆ ಸಹ ಆ ತರನೇ ಇದ್ದಾನೆ. ಅಲ್ಲಿ ಏನು ಮುಖವಾಡ ಇಟ್ಕೊಂಡು ಆಟ ಆಡ್ತೇನೆ ಇಲ್ಲ, ಮನೆಯಲ್ಲಿ ಯಾವ ತರ ಇರ್ತಾನೆ ಆ ತರನೇ ಅಲ್ಲಿ ಸಹ ಇದ್ದಾನೆ. ಮತ್ತೆ ಒಂದು ಅವನ ಕುಟುಂಬದ ಅಂದ್ರೆ ಅಣ್ಣ ತಂಗಿ ಅದೆಲ್ಲ ಬಾಂಧವ್ಯ ಎಲ್ಲ ಹೇಗೆ ಉಂಟಂತಲ್ಲಿ ಇದ್ದ ಬೆಳ್ದವ, ಅಂದ್ರೆ ಕೂಡು ಕುಟುಂಬ. ಕೂಡು ಕುಟುಂಬದ ಇದ್ದವ. ಅಲ್ಲಿ ಸ್ವಲ್ಪ ಇರ್ಲಿಕ್ಕೆ ಕಷ್ಟ ಆಗ್ಬೋದು, ಅಂದ್ರೆ ಒಬ್ಬೊಬ್ಬರ ರೀತಿದ್ದು ಒಟ್ಟಿಗೆ ಸೇರೋ ಕಷ್ಟ ಆಗ್ತದೆ ಅಂತ ಹೇಳಿ. ಕರ್ನಾಟಕ ಜನತೆ ಸಪೋರ್ಟ್ ಅನ್ನು ಮಾಡ್ತಾ ಬಂದಿದ್ದಾರೆ. ಯಾಕಂದ್ರೆ ಒಳ್ಳೆ ಸಪೋರ್ಟ್ 3 ದಿವಸ ಕಂಪ್ಲೀಟ್ ಮಾಡುದು ಸಣ್ಣ ಕೆಲಸ. ಹೌದು. ಇಲ್ಲ, ಅವರ ಸಪೋರ್ಟ್ ಇಲ್ಲದ ಅವ ಅಷ್ಟು ಮೇಲೆ ಬರ್ತಾ ಇರ್ಲಿಲ್ಲ. ಅಂದ್ರೆ ಅಷ್ಟು ದಿನ 100 ದಿನ ಇರ್ತಾ ಇರ್ಲಿಲ್ಲ. ಮತ್ತೆ ಅವನ ವ್ಯಕ್ತಿತ್ವಕ್ಕೆ ಅವರೆಲ್ಲ ಸಪೋರ್ಟ್ ಮಾಡ್ಯಾರ. ಅವನಿಗೆ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಹೀಗೆ ಅವ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಮುಂದುವರಿಬೇಕಂತ ಹೇಳಿ ನಮ್ಮ ಮನೆಯವರದೆಲ್ಲ ಆಸೆ ಇರ್ತದೆ. ಈಗ ಧನರಾಜ್ ಮತ್ತೆ ಹನುಮಂತನ ಒಂದು ಸ್ನೇಹದ ಬಗ್ಗೆ, ಒಳ್ಳೆ ರೀತಿಯ ಸ್ನೇಹದಲ್ಲಿದ್ದಾರೆ ಫಸ್ಟಿಂದ ಇಲ್ಲಿವರೆಗೆ ಕೂಡ, ಅದರ ಬಗ್ಗೆ ಏನ್ ಹೇಳಿ? ಅವರ ಬಾಯಿಲೆ ಬಂದಿದೆ, ರಾಮ ಲಕ್ಷ್ಮಣ್ ತರ ಇದ್ದೇವೆ ಅಂತ ಹೇಳಿ, ದೋಸ್ತ ಅಂತ ಹೇಳ್ಕೊಂಡು. ಅದು ಇನ್ನು ಬಿಗ್ ಬಾಸ್ ಮನೆಗೆ ಅಂತ ಅಲ್ಲ, ಹೊರಗೆ ಬಂದ ಕೂಡ ಮೇಲೆ ಸಹ ಹಾಗೆ ಇರ್ಬೇಕಂತ ಒಂದು ಆಸೆ ಉಂಟು. ಈಗೆಲ್ಲ ಬಂದು 100 ದಿವಸ ಮುಟ್ಟಿಸಿದಿರಿ, ಇನ್ನು ವಿನ್ ಆಗೋದನ್ನಕ್ಕೆ ಸಪೋರ್ಟ್ ಮಾಡ್ತಿದ್ದೀರಿ. ಅವ್ರ ಟ್ರೋಫಿ ಗೆದ್ದುಕೊಂಡು ಬರೋದನ್ನೆಲ್ಲ ನೋಡ್ಬೇಕಂತ ಆಸೆ ಇರ್ತದೆ. ಧನರಾಜ್ ಪುತ್ತೂರಿದ್ದು ಹುಡುಗ, ಅವನು ಬಿಗ್ ಬಾಸ್ ಅಲ್ಲಿ ಸೆಲೆಕ್ಟ್ ಆದದ್ದೇ ಒಂದು ಖುಷಿಯ ವಿಷಯ, ಹೆಮ್ಮೆಯ ವಿಷಯ. ಅಂತದ್ರಲ್ಲಿ ಒಂದು 100 ಡೇಸ್ ಕಂಪ್ಲೀಟ್ ಮಾಡಿದ್ದಾನೆ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ವೋಟ್ ಮಾಡಬೇಕು. ಪುತ್ತೂರಿಗೆ ಒಂದು ದೊಡ್ಡ ಹೆಸರನ್ನೇ ತಂದಿದ್ದಾನೆ. ಹಾಗೆ ಒಂದು ಬಿಗ್ ಬಾಸ್ ಅಲ್ಲಿ ವಿನ್ ಆಗುವಾಗೆ ಎಲ್ಲರೂ ವೋಟ್ ಮಾಡ್ಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ನೀವು ಡೈಲಿ ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನಾವು ಕಾಯ್ತಾ ಇರ್ತೇವೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ, ಮತ್ತೆ ವಾಪಸ್ 11 ಗಂಟೆ ನಂತರ ಸಹ ವಾಪಸ್ ನೋಡ್ತೇವೆ ಒಮ್ಮೊಮ್ಮೆ. ಅಂದ್ರೆ ಕೆಲವೊಂದು ಇದು ಗೇಮ್ಸ್ ಎಲ್ಲ ಖುಷಿ ಆದ್ರೆ, ಧನರಾಜ್ ಇದೆಲ್ಲ ಖುಷಿ ಆದ್ರೆ ವಾಪಸ್ ಇನ್ನೊಮ್ಮೆ ನಾವು ನೋಡ್ತೇವೆ. ಹಾಗಾಗಿ ತುಂಬಾ ಪ್ರೌಡ್ ಫೀಲ್ ಅವನು ಧನರಾಜ್ ಅಲ್ಲಿವರೆಗೆ ಹೋದದ್ದು. ಅಷ್ಟೇ. ಮುಖ್ಯವಾಗಿ ಅಂದ್ರೆ ಧನರಾಜ್ ಮತ್ತೆ ಹನುಮಂತನ ಒಂದು ಸ್ನೇಹದ ಬಗ್ಗೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಅವ್ರು ಯಾಕೆ ಅಷ್ಟೊಂದು ಬಾಂಡಿಂಗ್ ಅಲ್ಲಿ ಇದ್ರೆ, ಅವ್ರದ್ದೊಂದು ಮೆಂಟಾಲಿಟಿ ಸೇಮ್ ಉಂಟು. ಆದ ಕಾರಣ ಅವರೊಂದು ಬಾಂಡಿಂಗ್ ಕಂಟಿನ್ಯೂ ಆಗಿದೆ. ಅವರಂದ್ರೆ ಫ್ರೆಂಡ್ಶಿಪ್ ಅನ್ನು ಸಹ ಅದರಲ್ಲಿ ತುಂಬಾ ಒಂದು ಖುಷಿಯಲ್ಲಿ ಇದ್ ಮಾಡ್ತಾರೆ. ಅಂದ್ರೆ ಅದನ್ನೊಂದು ಅನುಭವಿಸ್ತಾ ಅವರ ಒಂದು ನೋವನ್ನು ಹೇಳುದಾಗ್ಲಿ, ಖುಷಿಯನ್ನು ಹೇಳುದಾಗ್ಲಿ, ಅಂದ್ರೆ ಬಿಗ್ ಬಾಸ್ ಅಲ್ಲಿ ಎಲ್ಲ ತೋರಿಸುದಿಲ್ಲ, ಬಟ್ ಅವ್ರು ಮಾತಾಡುವ ರೀತಿ ಅವರ ಅದ್ರಲ್ಲಿ ಎಲ್ಲದ್ರಲ್ಲಿ ಒಟ್ಟಿಗೆ ಇರ್ತಾರೆ. ಬಟ್ ಗೇಮ್ ಅಂತ ಹೇಳಿ ಬಂದಾಗ ಅವರ ಒಂದು ಸ್ಟ್ರಾಟಜಿ ತೋರಿಸ್ತಾರೆ. ಫ್ರೆಂಡ್ಶಿಪ್ ಅಂತ ಹೇಳಿ ನೋಡುದಿಲ್ಲ, ಅವರ ಒಂದು ಅಂದ್ರೆ ಸೆಲ್ಫ್ ಗೇಮ್ ಅನ್ನೇ, ನನ್ನ ಫ್ರೆಂಡ್ ಇವನು ಹಾಗೆ ಅಂತ ಹೇಳಿ ಇವರ ಇದನ್ನು ಬಿಟ್ಟ ಇದ್ ಮಾಡುದೆಲ್ಲ ಮಾಡುದಿಲ್ಲ. ಹಾಗಾಗಿ ಅದೊಂದು ಖುಷಿ ಆಗ್ತದೆ. ಧನರಾಜನ ಹಾಗೆ ಲ್ಯಾಂಗ್ವೇಜ್ ಎಲ್ಲ ಬೇರೆ ಬೇರೆ ಇರ್ಬೋದು, ಬಟ್ ಅವರದ್ದು ಅದೇ ಮೆಂಟಾಲಿಟಿ, ಮಾತಾಡುವ ಥಿಂಕಿಂಗ್ ಎಲ್ಲ ಒಂಥರ ಸೇಮ್ ಇದೆ ಅಂತ ಹೇಳಿದ್ರೆ, ಒಳಗೊಂದು ಹೊರಗೊಂದು ಅಂತ ಹೇಳಿ ಮಾತಾಡುದಿಲ್ಲ. ಎಂತ ಮನಸ್ಸಿಗೆ ಬರ್ತದೆ, ಒಬ್ಬರ ಬಗ್ಗೆ ಎಂತ ಇದು ಒಪಿನಿಯನ್ ಉಂಟು ಅದನ್ನು ಡೈರೆಕ್ಟ್ ಆಗಿ ಹೇಳ್ತಾರೆ. ಅದೊಂದು ಖುಷಿ ಆಗ್ತದೆ. ಇನ್ನು ಹೆಚ್ಚಿನ ಅಂದ್ರೆ ವಿನ್ ಆಗ್ಬೇಕು, ನಮ್ಮ ಪುತ್ರಿದ ಹುಡುಗ ವಿನ್ ಆಗ್ಬೇಕು. ಯಾಕಂತ ಹೇಳಿದ್ರೆ ಒಳ್ಳೆ ಆಟ ಆಡ್ತಿದ್ದಾನೆ. ಮತ್ತೆ ಅದರ ಬಿಗ್ ಬಾಸ್ ಮನೆಯೊಳಗೆ ಸಹ ಹಾಗೆ ಎಲ್ಲರಿಗೆ ಖುಷಿ ಆಗುವಾಗೆ ಇರ್ತಾನೆ. ಮತ್ತೆ ಒಂದು ಸಣ್ಣ ನೋವಾದ್ರೂ ಸಹ ಅದನ್ನೇನು ದೊಡ್ಡ ವಿಷಯ ಏನು ಮಾಡುದಿಲ್ಲ. ಅವನು ಮೊದ್ಲಿಂದ ಸಹ ಹಾಗೆ. ನಾನು ಸಣ್ಣದಿಂದ ಸಹ ಅವನು ನೋಡ್ತೇನೆ. ಇಷ್ಟರವರೆಗೆ ಅವನೊಂದು ಒಬ್ಬರ ಹತ್ರ ಚರ್ಚೆ ಮಾಡುದಾಗ್ಲಿ ಅಥವಾ ಗಲಾಟೆ ಮಾಡುದಾಗ್ಲಿ ನನ್ನಂದಾಜು ಅವರಿಗೆ ಗೊತ್ತೇ ಇರ್ಲಿಕ್ಕಿಲ್ಲ. ಮತ್ತೆ ಅವರ ಫ್ಯಾಮಿಲಿ ಸಹ ಹಾಗೆ ಖುಷಿ ಖುಷಿಯಲ್ಲಿ ಇರುವವರು. ಇಂಥ ನೋವಿದ್ರು ಸಹ ಒಬ್ಬರಿಗೊಬ್ಬರಿಗೆ ಹೇಳಿಕೊಂಡು ಆ ನೋವನ್ನು ತೋರಿಸುದಿಲ್ಲ, ಬಟ್ ಖುಷಿಯಲ್ಲಿ ಇರ್ತಾರೆ. ಅವನು ಸಹ ಹಾಗೆ ಇದ್ದ. ಕೆಲವೊಂದು ಇದ್ರಲ್ಲಿ ಅವನಿಗೆ ಆ ಕೋಪ ಅದೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಪಾಪ ಒಂದು ತಪ್ಪಿಲ್ಲದಿದ್ರು ಸಾರಿ ಕೂಡ ಕೇಳಿದ್ದಾನೆ. ಅದೇ ಅವನೇ ಹೇಳಿದ್ದಾನೆ, ನಾನು ಇಂಥದ್ದೆಲ್ಲ ಎದುರಿಸ್ಲಿಲ್ಲ ಹಾಗೆ ಹೇಗೆ ಅಂತ ಹೇಳಿ. ಹಾಗಾಗಿ ಖುಷಿಯ ವಿಷಯ ಧನರಾಜಿಗೆ. ಜನತೆಗೆ ಅಂತ ಹೇಳುದು ಹೇಳಿದ್ರೆ ಸಪೋರ್ಟ್ ಮಾಡಿ, ಎಲ್ಲ ಶೇರ್ ಮಾಡಿ, ವೋಟ್ ಮಾಡ್ಲಿಕ್ಕೆ ಕಂಟಿನ್ಯೂ ಆಗ್ಬೇಕು. ಇಲ್ಲಿವರೆಗೆ ಬಂದದ್ದೇ ಒಂದು ಖುಷಿಯ ವಿಷಯ. ಹಾಗಾಗಿ ಇನ್ನೊಂದು ವಿನ್ ಆಗ್ಲಿ ಅಂತ ಹೇಳೋದೊಂದು ನಮ್ಮದೊಂದು ಆಸೆ. ಧನರಾಜ್ನವರು ಬಿಗ್ ಬಾಸ್ ಅಲ್ಲಿ ಈಗ 100 ದಿವಸ ಕಳೆದಿದೆ. ಅವರಿಗೆ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ ನೀವೆಲ್ಲರೂ. ಹೀಗೆ ವೋಟ್ ಮಾಡ್ತಾ ಇರಿ, ಬೆಂಬಲಿಸಿ. ಧನರಾಜಿನ ಬಗ್ಗೆ
ಹೇಳಲಿಕ್ಕೆ ಹೇಳಿ ವಿಶೇಷ ಅಂತೆಲ್ಲ ಎಲ್ರಿಗೂ ಗೊತ್ತಿದ್ದ ವಿಚಾರವೇ. ಆದ್ರೆ ಈಗ 100 ದಿವಸ ಕಳೆದದ್ದು ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಮ್ಮ ಪುತ್ತೂರಿನ ಹುಡುಗ ಈ ನಮೂನೆ ಬೆಳೀತಾ ಹೋಗುದು ತುಂಬಾ ಇಷ್ಟ ಆಯ್ತು. ಸೊ ಅವನಿಗೆ ನಾವು ಯಾವ ರೀತಿಯಿಂದ ಸಪೋರ್ಟ್ ಬೇಕು ಆ ರೀತಿ ಎಲ್ಲ ಮಾಡ್ತಾ ಇದ್ದೇವೆ. ಅಂದ್ರೆ ಮೊನ್ನೆ ವೋಟಿಂಗ್ ಇತ್ತು, ಆ ವೋಟಿಂಗ್ ಸಹ ನಾವು ಸಾಕಷ್ಟು ಮಾಡಿದ್ದೇವೆ. ಈ ಕಡೆಯಿಂದ ಜಾಸ್ತಿ ವೋಟ್ ಆಗಿದೆ ಅಂತ ನಮ್ಮ ಭಾವನೆ ಅವನಿಗೆ. ಹಾಗೆ ಹೇಳಿ ಮುಂಚಿಂದಲೇ ಯೂಟ್ಯೂಬರ್ ಆಗಿಕೊಂಡು ಸ್ವಲ್ಪ ಪ್ರಚಲಿತಲಿದ್ದ ಹುಡುಗನೇ. ಬಿಗ್ ಬಾಸ್ ಅಲ್ಲಿ ಆಡ್ತಾ ಇರೋದು ಹಾಗೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ, ಅದು ಸಹ ಖುಷಿ. ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅವನಿಗೆ ಮೊದಲನೇದಾಗಿ ಮನೆಯಿಂದ ಫುಲ್ಲು ಬ್ಯಾಕ್ ಸಪೋರ್ಟ್ ಅವನಿಗೆ ತುಂಬಾ ಬಹಳ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅದರಿಂದ ಅವನಿಗೆ ಫುಲ್ ಸಪೋರ್ಟ್ ಸಿಗ್ತಾ ಇದೆ. ಸೊ ನಾವು ಮತ್ತೆ ಊರಿನವರಾಗಿ ನಾವು ಸಹ ಹಾಗೆ ಅವನಿಗೆ ಫುಲ್ ಸಪೋರ್ಟ್ ಕೊಡ್ತಾ ಇದ್ದೇವೆ. ಹಾಗೆ ಒಳ್ಳೇದಾಗ್ಲಿ, ಅವ ಫುಲ್ಲು ಗೆದ್ದೇ ಬರ್ಲಿ ಅಂತೇಳಿ ನಮ್ಮ ಆಶೆ.